ಹೋರಾಟಗಾರರಾಗಿರುವ ರೂಪೇಶ್ ರಾಜಣ್ಣ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ಆರ್ಸಿಬಿಯ ಹಿಂದಿ ಪೇಜ್ ಬಗ್ಗೆ ಇದೀಗ ಕನ್ನಡ ಪರ ಹೋರಾಟಗಾರರು, ವಿಶೇಷವಾಗಿ ಆರ್ಸಿಬಿ ಅಭಿಮಾನಿಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು, ಇದು ಕೂಡ ಭಾಷಾ ಹೇರಿಕೆ ಅನ್ನೋದು ಅವ್ರ ವಾದ. ಏನ್ ಹೇಳ್ತೀರಿ ಈ ಬಗ್ಗೆ? ಖಂಡಿತವಾಗ್ಲೂ ನೋಡಿ, ಆರ್ಸಿಬಿ ಅಂತಂದ್ರೆ ಪ್ರಪಂಚದಲ್ಲೇ ಇವತ್ತೊಂದು ದೊಡ್ಡ ಹೆಸರನ್ನ ಮಾಡಿರ್ತಕ್ಕಂಥ ಕ್ರಿಕೆಟ್ ತಂಡ. ನಾವು ಕನ್ನಡಿಗರು ಅದನ್ನ ಯಾವ ರೀತಿ ಪ್ರೀತಿಸ್ತಾ ಇದೀವಿ ಅಂತಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಎಲ್ಲಾ ಆಟಗಾರರು ಇವತ್ತು ಒಂದು ತಂಡವನ್ನ ಸೇರ್ಬೇಕು ಅಂದ್ರೆ ಆರ್ ಸಿ ಬಿ ಅಂತ ಹೇಳ್ತಾರೆ. ನಾವು ಆ ಬೆಂಗಳೂರು ಅನ್ನೋ ಹೆಸರಿಗೆ ನಾವು ಅಷ್ಟು ಪ್ರೀತಿಯನ್ನ ತೋರಿಸಿ RCB ಅನ್ನೋ ಹೊತ್ಕೊಂಡು ಮೆರಿತೀವಿ. ಆದ್ರೆ ಇವರು ಮೊದಲು ಇಂಗ್ಲಿಷ್ ಪೇಜ್ ತೆಗೆದ್ರು, ಅದಾದ್ಮೇಲೆ ಕನ್ನಡ ಪೇಜ್ ತೆಗೆದ್ರು. ಕನ್ನಡ ಪೇಜ್ ತೆಗೆದಾಗ ಖಂಡಿತವಾಗ್ಲೂ ಖುಷಿ ಆಯ್ತು ನಮ್ಗೆ. ಏನು ತೊಂದರೆ ಇಲ್ಲ ಬಿಡಪ್ಪ, ಬಹಳ ಹೆಮ್ಮೆ ಅನಿಸ್ತು, ಕನ್ನಡದಲ್ಲಿ ಇನ್ಮೇಲೆ ಎಲ್ಲ ಇದ್ ಮಾಡ್ತಾರೆ ಅಂತ ಹೇಳಿ. ಹಾಗಾದ್ರೆ ಈಗ ಹಿಂದಿ ಪೇಜ್ ಅನ್ನ ತೆಗೆದಿರುವಂತ ಉದ್ದೇಶ ಏನು? ಯಾರನ್ನ ಮೆಚ್ಚೋದಕ್ಕೋಸ್ಕರ ಇವರು ಹಿಂದಿ ಪೇಜ್ ಅನ್ನ ತೆಗೆದಿದ್ದಾರೆ. ಹಾಗಾದ್ರೆ ಉಳಿದ ಫ್ರಾಂಚೈಸಿಗಳು ಏನಿದೆ, ಈಗ ಯಾವ್ದೋ ಮುಂಬೈ ಟೀಮ್ ಆಗಿರ್ಬೋದು, ಪುಣೆ ಟೀಮ್ ಆಗಿರ್ಬೋದು, ಅಥವಾ ಕೋಲ್ಕತ್ತಾ ಆಗಿರ್ಬೋದು, ಕನ್ನಡದಲ್ಲಿ ಪೇಜ್ ತೆಗೆದಿದಾರ, ಕನ್ನಡದಲ್ಲಿ ನಮ್ಗೆ ಸೇವೆ ಕೊಡ್ತಾ ಇದಾರ. ಅಂದ ಮೇಲೆ ಇವ್ರು ಯಾಕೆ ಹಿಂದಿಯಲ್ಲಿ ಪೇಜ್ ತೆಗೆದಿದ್ದಾರೆ? ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡಲ್ಲ ಅಂತ ಅನ್ನೋದು ನಮ್ಮ ಉದ್ದೇಶ. ಈ ಕೂಡಲೇ ಪೇಜ್ ಅನ್ನ ಬಂದ್ ಮಾಡಬೇಕು. ನಾವು ಯಾವುದೇ ಭಾಷೆಯನ್ನ ವಿರೋಧ ಮಾಡ್ತಾ ಇಲ್ಲ. ನಮ್ಮ ಮೇಲೆ ಉದ್ದೇಶ ಪೂರ್ವಕವಾಗಿ ಈ ರೀತಿ ಭಾಷೆಯನ್ನ ಹೇರೋದಿದೆಯಲ್ಲ, ಇದನ್ನ ಖಂಡಿತವಾಗ್ಲೂ ನಾವು ವಿರೋಧ ಮಾಡ್ತೀವಿ. RCB ಅಭಿಮಾನಿಗಳಾಗಿ, ಕನ್ನಡಿಗರಾಗಿ ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಕೊಡೋದಿಲ್ಲ ಮೇಡಮ್. ಈಗ ಭಾಷೆ ಅಂದ್ರೆ ಕಮ್ಯುನಿಕೇಶನ್, ಸಂವಹನ ಮಾಡ್ಲಿಕ್ಕೆ ಆರ್ಸಿಬಿಯ ಅಭಿಮಾನಿಗಳು ಬೇರೆ ಬೇರೆ ದೇಶದಲ್ಲಿರೋರಿದ್ದಾರೆ, ಬೇರೆ ರಾಜ್ಯದಲ್ಲಿರೋರಿದ್ದಾರೆ. ಅವರಿಗೋಸ್ಕರ ಈ ಪೇಜ್ ಅನ್ನೋ ಒಂದು ಕ್ಲಾರಿಫಿಕೇಶನ್ ಅಥವಾ ಸ್ಪಷ್ಟೀಕರಣ ಬರಬಹುದು ತಂಡದ ಮ್ಯಾನೇಜ್ಮೆಂಟ್ ನಿಂದ. ಇಂಗ್ಲಿಷ್ ಇದೆಯಲ್ಲ ಮೇಡಮ್, ಇಂಗ್ಲಿಷ್ ಇದೆಯಲ್ಲ, ಎಲ್ಲಾರನ್ನು ಕಮ್ಯುನಿಕೇಟ್ ಮಾಡಿದ. ಈಗ ಎಲ್ಲಾ ಫ್ರಾಂಚೈಸಿಗಳು ಏನ್ ಮಾಡ್ಕೊಂಡಿದೆ, ಅವ್ರ ಭಾಷೆಯಲ್ಲಿ ಒಂದು ಪೇಜ್ ಮಾಡ್ಕೊಂಡಿದ್ದೇವೆ, ಜೊತೆಗೆ ಇಂಗ್ಲಿಷ್ ಅಲ್ಲಿ ಮಾಡ್ಕೊಂಡಿದ್ದೇವೆ. ಆ ರೀತಿ ಆದ್ರೆ ಈಗ ಉದಾಹರಣೆ ನೋಡಿ, RCB ಅಭಿಮಾನಿಗಳು ಇಡೀ ಪ್ರಪಂಚದಲ್ಲಿದ್ದಾರೆ. ಹಾಗಾದ್ರೆ ಉಳಿದ ಫ್ರಾಂಚೈಸಿ ಅಭಿಮಾನಿಗಳು ಕರ್ನಾಟಕದಲ್ಲಿ ಇಲ್ವಾ? ಹಾಗಾದ್ರೆ ನಮಗೆ ನಮ್ಮ ಭಾಷೆಯಲ್ಲಿ ಸೇವೆ ಕೊಡಿ ಅಂತ ನಾವು ಕೇಳ್ತಾ ಇದೀವಲ್ಲ, ಈಗ ಅವ್ರು ಕೊಟ್ಬಿಡ್ತಾರ? ಈಗ ಮುಂಬೈ ಟೀಮ್ ಅಭಿಮಾನಿಗಳು ಕರ್ನಾಟಕದಲ್ಲಿದ್ದಾರೆ, ಚೆನ್ನೈ ಟೀಮ್ ಅಭಿಮಾನಿಗಳು ಕರ್ನಾಟಕದಲ್ಲಿದ್ದಾರೆ, ಈಗ ಯಾವ್ದೋ ಕೋಲ್ಕತ್ತಾ ಟೀಮ್ ಅಭಿಮಾನಿಗಳು ಕರ್ನಾಟಕದಿದ್ದಲ್ಲ, ಗುಜರಾತ್ ಅವರು ಅಭಿಮಾನಿಗಳು ಕರ್ನಾಟಕದಲ್ಲಿದ್ದಾರೆ. ಹಾಗಾದ್ರೆ ಅವ್ರು ಯಾಕೆ ಈ ಒಂದು ಕೆಲಸವನ್ನ ಮಾಡ್ಲಿಲ್ಲ? ಅವರು ಕರ್ನಾಟಕದಲ್ಲಿ ಇಡೀ ರಾಜ್ಯಾದ್ಯಂತ ಕರ್ನಾಟಕದಲ್ಲಿ ಅಭಿಮಾನಿಗಳಿದ್ದಾರೆ, ಹಾಗೆ ಕನ್ನಡದಲ್ಲೂ ಅವ್ರಿಗೊಂದು ಸೇವೆ ಕೊಡ್ಬೇಕು ಅಂತ ಅವರು ಓಪನ್ ಮಾಡ್ಬೋದಿತ್ತಲ್ಲ ಕನ್ನಡದಲ್ಲಿ. ಯಾವ ಫ್ರಾಂಚೈಸಿಗಳಲ್ಲೂ ಇಲ್ಲದ ಈ ವಿಶೇಷತೆ RCB ಯಾಕೆ ಮಾಡಿದೆ? ಇದು ನಮ್ಮ ಪ್ರಶ್ನೆ. ಮತ್ತೆ ಇನ್ನೊಂದು, ಹಿಂದಿಯಲ್ಲೇ ತೆಗಿಬೇಕು ಅಂತ ಅವಕಾಶ ಏನಿದೆ? ಆ ರೀತಿ ತಗೊಂಡ್ರೆ ಭಾರತದಲ್ಲಿ 22 ಭಾಷೆ ಮಾತಾಡುವಂತ ಏನು ಜನಗಳಿದ್ದಾರೆ, ಅವರೆಲ್ಲರೂ RCB ಅನ್ನ ಪ್ರೀತಿ ಮಾಡ್ತಾರೆ. ನೀವು ಮಾಡಿ, ಎಲ್ರಿಗೂ ಮಾಡೋದಿದ್ರೆ. ರೈಟ್. ಧನ್ಯವಾದ ರೂಪೇಶ್ ರಾಜಣ್ಣ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. RCB ತಂಡಕ್ಕೆ, ಮ್ಯಾನೇಜ್ಮೆಂಟ್ಗೆ ನೋಟಿಸ್ ನೀಡೋದಾಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿರುವ ಸಚಿವ ಶಿವರಾಜ್ ತಂಗಡಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. RCB ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆ ಹಿಂದಿ ಪೇಜ್ಗೆ ಸಂಬಂಧಪಟ್ಟಂತೆ ಎದ್ದಿರುವ ವಿವಾದಕ್ಕೆ ಸಂಬಂಧಪಟ್ಟಂತೆ ಸಚಿವ ಶಿವರಾಜ್ ತಂಗಡಗಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಹೇಳಿಕೆ ನೀಡಿದ್ದಾರೆ. RCB ಕನ್ನಡಿಗರಿಗೆ ಕೊಡುವ ಕೆಲಸ ಮಾಡಬೇಕು, RCB ಕನ್ನಡ ಪೇಜ್ ಹಾಕಬೇಕು ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಹೋರಾಟಗಾರರಾಗಿರುವ ರೂಪೇಶ್ ರಾಜಣ್ಣ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ಆರ್ಸಿಬಿಯ ಹಿಂದಿ ಪೇಜ್ ಬಗ್ಗೆ ಇದೀಗ ಕನ್ನಡ ಪರ ಹೋರಾಟಗಾರರು, ವಿಶೇಷವಾಗಿ RCB ಅಭಿಮಾನಿಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು, ಇದು ಕೂಡ ಭಾಷಾ ಹೇರಿಕೆ ಅನ್ನೋದು ಅವ್ರ ವಾದ. ಏನ್ ಹೇಳ್ತೀರಿ ಈ ಬಗ್ಗೆ? ಖಂಡಿತವಾಗ್ಲೂ ನೋಡಿ, RCB ಅಂತಂದ್ರೆ ಪ್ರಪಂಚದಲ್ಲೇ ಇವತ್ತೊಂದು ದೊಡ್ಡ ಹೆಸರನ್ನ ಮಾಡಿರ್ತಕ್ಕಂಥ ಕ್ರಿಕೆಟ್ ತಂಡ. ನಾವು ಕನ್ನಡಿಗರು ಅದನ್ನ ಯಾವ ರೀತಿ ಪ್ರೀತಿಸ್ತಾ ಇದೀವಿ ಅಂತಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಎಲ್ಲಾ ಆಟಗಾರರು ಇವತ್ತು ಒಂದು ತಂಡವನ್ನ ಸೇರ್ಬೇಕು ಅಂದ್ರೆ ಆರ್ ಸಿ ಬಿ ಅಂತ ಹೇಳ್ತಾರೆ. ನಾವು ಆ ಬೆಂಗಳೂರು ಅನ್ನೋ ಹೆಸರಿಗೆ ನಾವು ಅಷ್ಟು ಪ್ರೀತಿಯನ್ನ ತೋರಿಸಿ RCB ಅನ್ನೋ ಹೊತ್ಕೊಂಡು ಮೆರಿತೀವಿ. ಆದ್ರೆ ಇವರು ಮೊದಲು ಇಂಗ್ಲಿಷ್ ಪೇಜ್ ತೆಗೆದ್ರು, ಅದಾದ್ಮೇಲೆ ಕನ್ನಡ ಪೇಜ್ ತೆಗೆದ್ರು. ಕನ್ನಡ ಪೇಜ್ ತೆಗೆದಾಗ ಖಂಡಿತವಾಗ್ಲೂ ಖುಷಿ ಆಯ್ತು ನಮ್ಗೆ. ಏನು ತೊಂದರೆ ಇಲ್ಲ ಬಿಡಪ್ಪ, ಬಹಳ ಹೆಮ್ಮೆ ಅನಿಸ್ತು, ಕನ್ನಡದಲ್ಲಿ ಇನ್ಮೇಲೆ ಎಲ್ಲ ಇದ್ ಮಾಡ್ತಾರೆ ಅಂತ ಹೇಳಿ. ಹಾಗಾದ್ರೆ ಈಗ ಹಿಂದಿ ಪೇಜ್ ಅನ್ನ ತೆಗೆದಿರುವಂತ ಉದ್ದೇಶ ಏನು? ಯಾರನ್ನ ಮೆಚ್ಚೋದಕ್ಕೋಸ್ಕರ ಇವರು ಹಿಂದಿ ಪೇಜ್ ಅನ್ನ ತೆಗೆದಿದ್ದಾರೆ. ಹಾಗಾದ್ರೆ ಉಳಿದ ಫ್ರಾಂಚೈಸಿಗಳು ಏನಿದೆ, ಈಗ ಯಾವ್ದೋ ಮುಂಬೈ ಟೀಮ್ ಆಗಿರ್ಬೋದು, ಪುಣೆ ಟೀಮ್ ಆಗಿರ್ಬೋದು, ಅಥವಾ ಕೋಲ್ಕತ್ತಾ ಆಗಿರ್ಬೋದು, ಕನ್ನಡದಲ್ಲಿ ಪೇಜ್ ತೆಗೆದಿದಾರ, ಕನ್ನಡದಲ್ಲಿ ನಮ್ಗೆ ಸೇವೆ ಕೊಡ್ತಾ ಇದಾರ. ಅಂದ ಮೇಲೆ ಇವ್ರು ಯಾಕೆ ಹಿಂದಿಯಲ್ಲಿ ಪೇಜ್ ತೆಗೆದಿದ್ದಾರೆ? ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡಲ್ಲ ಅಂತ ಅನ್ನೋದು ನಮ್ಮ ಉದ್ದೇಶ. ಈ ಕೂಡಲೇ ಪೇಜ್ ಅನ್ನ ಬಂದ್ ಮಾಡಬೇಕು. ನಾವು ಯಾವುದೇ ಭಾಷೆಯನ್ನ ವಿರೋಧ ಮಾಡ್ತಾ ಇಲ್ಲ. ನಮ್ಮ ಮೇಲೆ ಉದ್ದೇಶ ಪೂರ್ವಕವಾಗಿ ಈ ರೀತಿ ಭಾಷೆಯನ್ನ ಹೇರೋದಿದೆಯಲ್ಲ, ಇದನ್ನ ಖಂಡಿತವಾಗ್ಲೂ ನಾವು ವಿರೋಧ ಮಾಡ್ತೀವಿ. RCB ಅಭಿಮಾನಿಗಳಾಗಿ, ಕನ್ನಡಿಗರಾಗಿ ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಕೊಡೋದಿಲ್ಲ ಮೇಡಮ್.
ಈಗ ಭಾಷೆ ಅಂದ್ರೆ ಕಮ್ಯುನಿಕೇಶನ್, ಸಂವಹನ ಮಾಡಲಿಕ್ಕೆ RCB ಅಭಿಮಾನಿಗಳು ಬೇರೆ ಬೇರೆ ದೇಶದಲ್ಲಿರೋರಿದ್ದಾರೆ, ಬೇರೆ ರಾಜ್ಯದಲ್ಲಿರೋರಿದ್ದಾರೆ. ಅವರಿಗೋಸ್ಕರ ಈ ಪೇಜ್ ಅನ್ನೋ ಒಂದು ಕ್ಲಾರಿಫಿಕೇಶನ್ ಅಥವಾ ಸ್ಪಷ್ಟೀಕರಣ ಬರಬಹುದು ತಂಡದ ಮ್ಯಾನೇಜ್ಮೆಂಟ್ನಿಂದ. ಇಂಗ್ಲಿಷ್ ಇದೆಯಲ್ಲ ಮೇಡಮ್, ಹ್ಮ್ ಇಂಗ್ಲಿಷ್ ಇದೆಯಲ್ಲ, ಎಲ್ಲಾರನ್ನು ಕಮ್ಯುನಿಕೇಟ್ ಮಾಡಿದ. ಈಗ ಎಲ್ಲಾ ಫ್ರಾಂಚೈಸಿಗಳು ಏನ್ ಮಾಡ್ಕೊಂಡಿದೆ, ಅವ್ರ ಭಾಷೆಯಲ್ಲಿ ಒಂದು ಪೇಜ್ ಮಾಡ್ಕೊಂಡಿದ್ದೇವೆ, ಜೊತೆಗೆ ಇಂಗ್ಲಿಷ್ ಅಲ್ಲಿ ಮಾಡ್ಕೊಂಡಿದ್ದೇವೆ. ಆ ರೀತಿ ಆದ್ರೆ ಈಗ ಉದಾಹರಣೆ ನೋಡಿ, RCB ಅಭಿಮಾನಿಗಳು ಇಡೀ ಪ್ರಪಂಚದಲ್ಲಿದ್ದಾರೆ. ಹಾಗಾದ್ರೆ ಉಳಿದ ಫ್ರಾಂಚೈಸಿ ಅಭಿಮಾನಿಗಳು ಕರ್ನಾಟಕದಲ್ಲಿ ಇಲ್ವಾ? ಹಾಗಾದ್ರೆ ನಮಗೆ ನಮ್ಮ ಭಾಷೆಯಲ್ಲಿ ಸೇವೆ ಕೊಡಿ ಅಂತ ನಾವು ಕೇಳ್ತಾ ಇದೀವಲ್ಲ, ಈಗ ಅವ್ರು ಕೊಟ್ಬಿಡ್ತಾರ? ಈಗ ಮುಂಬೈ ಟೀಮ್ ಅಭಿಮಾನಿಗಳು ಕರ್ನಾಟಕದಲ್ಲಿದ್ದಾರೆ, ಚೆನ್ನೈ ಟೀಮ್ ಅಭಿಮಾನಿಗಳು ಕರ್ನಾಟಕದಲ್ಲಿದ್ದಾರೆ, ಈಗ ಯಾವ್ದೋ ಕೋಲ್ಕತ್ತಾ ಟೀಮ್ ಅಭಿಮಾನಿಗಳು ಕರ್ನಾಟಕದಿದ್ದಲ್ಲ, ಗುಜರಾತ್ ಅವರು ಅಭಿಮಾನಿಗಳು ಕರ್ನಾಟಕದಲ್ಲಿದ್ದಾರೆ. ಹಾಗಾದ್ರೆ ಅವ್ರು ಯಾಕೆ ಈ ಒಂದು ಕೆಲಸವನ್ನ ಮಾಡ್ಲಿಲ್ಲ? ಅವರು ಕರ್ನಾಟಕದಲ್ಲಿ ಇಡೀ ರಾಜ್ಯಾದ್ಯಂತ ಕರ್ನಾಟಕದಲ್ಲಿ ಅಭಿಮಾನಿಗಳಿದ್ದಾರೆ, ಹಾಗೆ ಕನ್ನಡದಲ್ಲೂ ಅವ್ರಿಗೊಂದು ಸೇವೆ ಕೊಡ್ಬೇಕು ಅಂತ ಅವರು ಓಪನ್ ಮಾಡ್ಬೋದಿತ್ತಲ್ಲ ಕನ್ನಡದಲ್ಲಿ. ಯಾವ ಫ್ರಾಂಚೈಸಿಗಳಲ್ಲೂ ಇಲ್ಲದ ಈ ವಿಶೇಷತೆ RCB ಯಾಕೆ ಮಾಡಿದೆ? ಇದು ನಮ್ಮ ಪ್ರಶ್ನೆ. ಮತ್ತೆ ಇನ್ನೊಂದು, ಹಿಂದಿಯಲ್ಲೇ ತೆಗಿಬೇಕು ಅಂತ ಅವಕಾಶ ಏನಿದೆ? ಆ ರೀತಿ ತಗೊಂಡ್ರೆ ಭಾರತದಲ್ಲಿ 22 ಭಾಷೆ ಮಾತಾಡುವಂತ ಏನು ಜನಗಳಿದ್ದಾರೆ, ಅವರೆಲ್ಲರೂ RCB ಅನ್ನ ಪ್ರೀತಿ ಮಾಡ್ತಾರೆ. ನೀವು ಮಾಡಿ ಎಲ್ರಿಗೂ ಮಾಡೋದಿದ್ರೆ. ರೈಟ್ ರೈಟ್ ಧನ್ಯವಾದ ರೂಪೇಶ್ ರಾಜಣ್ಣ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. RCB ತಂಡಕ್ಕೆ ಮ್ಯಾನೇಜ್ಮೆಂಟ್ಗೆ ನೋಟಿಸ್ ನೀಡೋದಾಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿರುವ ಸಚಿವ ಶಿವರಾಜ್ ತಂಗಡಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. RCB ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆ ಹಿಂದಿ ಪೇಜ್ಗೆ ಸಂಬಂಧಪಟ್ಟಂತೆ ಎದ್ದಿರುವ ವಿವಾದಕ್ಕೆ ಸಂಬಂಧಪಟ್ಟಂತೆ ಸಚಿವ ಶಿವರಾಜ್ ತಂಗಡಗಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಹೇಳಿಕೆ ನೀಡಿದ್ದಾರೆ. RCB ಕನ್ನಡಿಗರಿಗೆ ಕೊಡುವ ಕೆಲಸ ಮಾಡಬೇಕು, RCB ಕನ್ನಡ ಪೇಜ್ ಹಾಕಬೇಕು ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಹೋರಾಟಗಾರರಾಗಿರುವ ರೂಪೇಶ್ ರಾಜಣ್ಣ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. RCBಯ ಹಿಂದಿ ಪೇಜ್ ಬಗ್ಗೆ ಇದೀಗ ಕನ್ನಡ ಪರ ಹೋರಾಟಗಾರರು, ವಿಶೇಷವಾಗಿ RCB ಅಭಿಮಾನಿಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು, ಇದು ಕೂಡ ಭಾಷಾ ಹೇರಿಕೆ ಅನ್ನೋದು ಅವ್ರ ವಾದ. ಏನ್ ಹೇಳ್ತೀರಿ ಈ ಬಗ್ಗೆ? ಖಂಡಿತವಾಗ್ಲೂ ನೋಡಿ, RCB ಅಂತಂದ್ರೆ ಪ್ರಪಂಚದಲ್ಲೇ ಇವತ್ತೊಂದು ದೊಡ್ಡ ಹೆಸರನ್ನ ಮಾಡಿರ್ತಕ್ಕಂಥ ಕ್ರಿಕೆಟ್ ತಂಡ. ನಾವು ಕನ್ನಡಿಗರು ಅದನ್ನ ಯಾವ ರೀತಿ ಪ್ರೀತಿಸ್ತಾ ಇದೀವಿ ಅಂತಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಎಲ್ಲಾ ಆಟಗಾರರು ಇವತ್ತು ಒಂದು ತಂಡವನ್ನ ಸೇರ್ಬೇಕು ಅಂದ್ರೆ RCB ಅಂತ ಹೇಳ್ತಾರೆ. ನಾವು ಆ ಬೆಂಗಳೂರು ಅನ್ನೋ ಹೆಸರಿಗೆ ನಾವು ಅಷ್ಟು ಪ್ರೀತಿಯನ್ನ ತೋರಿಸಿ RCB ಅನ್ನು ಹೊತ್ಕೊಂಡು ಮೆರಿತೀವಿ. ಆದ್ರೆ ಇವರು ಮೊದಲು ಇಂಗ್ಲಿಷ್ ಪೇಜ್ ತೆಗೆದ್ರು, ಅದಾದ್ಮೇಲೆ ಕನ್ನಡ ಪೇಜ್ ತೆಗೆದ್ರು. ಕನ್ನಡ ಪೇಜ್ ತೆಗೆದಾಗ ಖಂಡಿತವಾಗ್ಲೂ ಖುಷಿ ಆಯ್ತು ನಮ್ಗೆ. ಏನು ತೊಂದರೆ ಇಲ್ಲ ಬಿಡಪ್ಪ, ಬಹಳ ಹೆಮ್ಮೆ ಅನಿಸ್ತು, ಕನ್ನಡದಲ್ಲಿ ಇನ್ಮೇಲೆ ಎಲ್ಲ ಇದ್ ಮಾಡ್ತಾರೆ ಅಂತ ಹೇಳಿ. ಹಾಗಾದ್ರೆ ಈಗ ಹಿಂದಿ ಪೇಜ್ ಅನ್ನ ತೆಗೆದಿರುವಂತ ಉದ್ದೇಶ ಏನು? ಯಾರನ್ನ ಮೆಚ್ಚೋದಕ್ಕೋಸ್ಕರ ಇವರು ಹಿಂದಿ ಪೇಜ್ ಅನ್ನ ತೆಗೆದಿದ್ದಾರೆ. ಹಾಗಾದ್ರೆ ಉಳಿದ ಫ್ರಾಂಚೈಸಿಗಳು ಏನಿದೆ, ಈಗ ಯಾವ್ದೋ ಮುಂಬೈ ಟೀಮ್ ಆಗಿರ್ಬೋದು, ಪುಣೆ ಟೀಮ್ ಆಗಿರ್ಬೋದು, ಅಥವಾ ಕೋಲ್ಕತ್ತಾ ಆಗಿರ್ಬೋದು, ಕನ್ನಡದಲ್ಲಿ ಪೇಜ್ ತೆಗೆದಿದಾರ, ಕನ್ನಡದಲ್ಲಿ ನಮ್ಗೆ ಸೇವೆ ಕೊಡ್ತಾ ಇದಾರ ಅಂದ ಮೇಲೆ ಇವ್ರು ಯಾಕೆ ಹಿಂದಿಯಲ್ಲಿ ಪೇಜ್ ತೆಗೆದಿದ್ದಾರೆ? ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡಲ್ಲ ಅಂತ ಅನ್ನೋದು ನಮ್ಮ ಉದ್ದೇಶ. ಈ ಕೂಡಲೇ ಪೇಜ್ ಅನ್ನ ಬಂದ್ ಮಾಡಬೇಕು. ನಾವು ಯಾವುದೇ ಭಾಷೆಯನ್ನ ವಿರೋಧ ಮಾಡ್ತಾ ಇಲ್ಲ. ನಮ್ಮ ಮೇಲೆ ಉದ್ದೇಶ ಪೂರ್ವಕವಾಗಿ ಈ ರೀತಿ ಭಾಷೆಯನ್ನ ಹೇರೋದಿದೆಯಲ್ಲ, ಇದನ್ನ ಖಂಡಿತವಾಗ್ಲೂ ನಾವು ವಿರೋಧ ಮಾಡ್ತೀವಿ. RCB ಅಭಿಮಾನಿಗಳಾಗಿ, ಕನ್ನಡಿಗರಾಗಿ ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಕೊಡೋದಿಲ್ಲ ಮೇಡಮ್. ಈಗ ಭಾಷೆ ಅಂದ್ರೆ ಕಮ್ಯುನಿಕೇಶನ್, ಸಂವಹನ ಮಾಡಲಿಕ್ಕೆ RCB ಅಭಿಮಾನಿಗಳು ಬೇರೆ ಬೇರೆ ದೇಶದಲ್ಲಿರೋರಿದ್ದಾರೆ, ಬೇರೆ ರಾಜ್ಯದಲ್ಲಿರೋರಿದ್ದಾರೆ. ಅವರಿಗೋಸ್ಕರ ಈ ಪೇಜ್ ಅನ್ನೋ ಒಂದು ಕ್ಲಾರಿಫಿಕೇಶನ್ ಅಥವಾ ಸ್ಪಷ್ಟೀಕರಣ ಬರಬಹುದು ತಂಡದ ಮ್ಯಾನೇಜ್ಮೆಂಟ್ನಿಂದ. ಇಂಗ್ಲಿಷ್ ಇದೆಯಲ್ಲ ಮೇಡಮ್, ಇಂಗ್ಲಿಷ್ ಇದೆಯಲ್ಲ, ಎಲ್ಲಾರನ್ನು ಕಮ್ಯುನಿಕೇಟ್ ಮಾಡಿದ. ಈಗ ಎಲ್ಲಾ ಫ್ರಾಂಚೈಸಿಗಳು ಏನ್ ಮಾಡ್ಕೊಂಡಿದೆ, ಅವ್ರ ಭಾಷೆಯಲ್ಲಿ ಒಂದು ಪೇಜ್ ಮಾಡ್ಕೊಂಡಿದ್ದೇವೆ, ಜೊತೆಗೆ ಇಂಗ್ಲಿಷ್ ಅಲ್ಲಿ ಮಾಡ್ಕೊಂಡಿದ್ದೇವೆ. ಆ ರೀತಿ ಆದ್ರೆ ಈಗ ಉದಾಹರಣೆ ನೋಡಿ, RCB ಅಭಿಮಾನಿಗಳು ಇಡೀ ಪ್ರಪಂಚದಲ್ಲಿದ್ದಾರೆ. ಹಾಗಾದ್ರೆ ಉಳಿದ ಫ್ರಾಂಚೈಸಿ ಅಭಿಮಾನಿಗಳು ಕರ್ನಾಟಕದಲ್ಲಿ ಇಲ್ವಾ? ಹಾಗಾದ್ರೆ ನಮಗೆ ನಮ್ಮ ಭಾಷೆಯಲ್ಲಿ ಸೇವೆ ಕೊಡಿ ಅಂತ ನಾವು ಕೇಳ್ತಾ ಇದೀವಲ್ಲ, ಈಗ ಅವ್ರು ಕೊಟ್ಬಿಡ್ತಾರ? ಈಗ ಮುಂಬೈ ಟೀಮ್ ಅಭಿಮಾನಿಗಳು ಕರ್ನಾಟಕದಲ್ಲಿದ್ದಾರೆ, ಚೆನ್ನೈ ಟೀಮ್ ಅಭಿಮಾನಿಗಳು ಕರ್ನಾಟಕದಲ್ಲಿದ್ದಾರೆ, ಈಗ ಯಾವ್ದೋ ಕೋಲ್ಕತ್ತಾ ಟೀಮ್ ಅಭಿಮಾನಿಗಳು ಕರ್ನಾಟಕದಿದ್ದಲ್ಲ, ಗುಜರಾತ್ ಅವರು ಅಭಿಮಾನಿಗಳು ಕರ್ನಾಟಕದಲ್ಲಿದ್ದಾರೆ. ಹಾಗಾದ್ರೆ ಅವ್ರು ಯಾಕೆ ಈ ಒಂದು ಕೆಲಸವನ್ನ ಮಾಡ್ಲಿಲ್ಲ? ಅವರು ಕರ್ನಾಟಕದಲ್ಲಿ ಇಡೀ ರಾಜ್ಯಾದ್ಯಂತ ಕರ್ನಾಟಕದಲ್ಲಿ ಅಭಿಮಾನಿಗಳಿದ್ದಾರೆ, ಹಾಗೆ ಕನ್ನಡದಲ್ಲೂ ಅವ್ರಿಗೊಂದು ಸೇವೆ ಕೊಡ್ಬೇಕು ಅಂತ ಅವರು ಓಪನ್ ಮಾಡ್ಬೋದಿತ್ತಲ್ಲ ಕನ್ನಡದಲ್ಲಿ. ಯಾವ ಫ್ರಾಂಚೈಸಿಗಳಲ್ಲೂ ಇಲ್ಲದ ಈ ವಿಶೇಷತೆ RCB ಯಾಕೆ ಮಾಡಿದೆ? ಇದು ನಮ್ಮ ಪ್ರಶ್ನೆ. ಮತ್ತೆ ಇನ್ನೊಂದು, ಹಿಂದಿಯಲ್ಲೇ ತೆಗಿಬೇಕು ಅಂತ ಅವಕಾಶ ಏನಿದೆ? ಆ ರೀತಿ ತಗೊಂಡ್ರೆ ಭಾರತದಲ್ಲಿ 22 ಭಾಷೆ ಮಾತಾಡುವಂತ ಏನು ಜನಗಳಿದ್ದಾರೆ, ಅವರೆಲ್ಲರೂ RCB ಅನ್ನ ಪ್ರೀತಿ ಮಾಡ್ತಾರೆ. ನೀವು ಮಾಡಿ ಎಲ್ರಿಗೂ ಮಾಡೋದಿದ್ರೆ. ರೈಟ್ ರೈಟ್ ಧನ್ಯವಾದ ರೂಪೇಶ್ ರಾಜಣ್ಣ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ.